ರಾಮನಗರ ಜಿಲ್ಲೆಯ ಮರುನಾಮಕರಣ ಯುದ್ಧಕ್ಕೀಗ ಧರ್ಮದ ಕಿಚ್ಚು ಹತ್ತಿದೆ. ರಾಮನ ಹೆಸರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ರಾಜಕೀಯ ಶುರು ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅಭಿವೃದ್ಧಿ ಅಸ್ತ್ರಕ್ಕೆ ಕಮಲ ನಾಯಕರು ರಾಮನ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ರಾಮನಗರದಲ್ಲಿ ರಾಮಯುದ್ಧ, ಮರುನಾಮಕರಣ ಹೆಸರಲ್ಲಿ ಧರ್ಮ ಸಮರ. ರಾಮನಗರ ಜಿಲ್ಲೆಯ ಹೆಸರನ್ನ ಮರುನಾಮಕರಣ ಮಾಡಬೇಕು, ರಾಮನಗರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಬೇಕು. ಇದು ಡಿಕೆಶಿಯ ಅತಿ ದೊಡ್ಡ ಕನಸು. ಅಂದ್ಕೊಂಡಿದ್ದನ್ನ ಮಾಡಲೇಬೇಕು ಅಂತ ಡಿಕೆ ಅಂಡ್ ಟೀಮ್ ಸಿಎಂ ಅಂಗಳಕ್ಕೂ ಪ್ರಸ್ತಾವನೆ ಇಟ್ಟಿದೆ. ಇದೇ ಈಗ ಧರ್ಮ ಸಮರಕ್ಕೆ ಮುನ್ನುಡಿ ಬರೆದಿದೆ. ರಾಮನ ಹೆಸರಲ್ಲಿ ರಾಜಕೀಯ ಯುದ್ಧ ಶುರುವಾಗಿದೆ. ಇವತ್ತು ಜಿಲ್ಲೆ ಜನತೆಗೆ ಯಾವುದೇ ರೀತಿ ವಿಷಯವಾಗಿ ಸಮಾಧಾನ ಇಲ್ಲ ಅಂತ ನಮ್ಮ ಜಿಲ್ಲೆ ಪರಿಸ್ಥಿತಿ ನಮ್ಗೆ ಗೊತ್ತು. ರಾಮ ಮಂದಿರದಿಂದ ಹಿಡಿದು ರಾಮನಗರ ಜಿಲ್ಲೆ ಇರೋದನ್ನು ಇವರಿಗೆ ಸಹಿಸಿಕೊಳ್ಳಕ್ಕಾಗ್ತಿಲ್ಲ. ಯಾವಾಗ ಡಿಕೆ ಶಿವಕುಮಾರ್ ರಾಮನಗರ ಜಿಲ್ಲಾ ಹೆಸರು ಬದಲಿಸಿಯೇ ತೀರ್ತೀನಿ ಅನ್ನೋ ಹಠಕ್ಕೆ ಬಿದ್ರು, ಕಮಲ ನಾಯಕರು ಧರ್ಮಕಹಳೆ ಮೊಳಗಿಸಿದ್ದಾರೆ. ಕಾಂಗ್ರೆಸ್ನವರಿಗೆ ರಾಮನ ಹೆಸರು ಕಂಡ್ರೆ ಆಗಲ್ಲ. ಒಂದು ವೇಳೆ ಹೆಸರು ಬದಲಿಸಿದ್ದೇ ಆದ್ರೆ ಉಗ್ರ ಹೋರಾಟ ಮಾಡುವುದಕ್ಕೆ ಕಮಲ ಪಡೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ಅದ್ರಲ್ಲಿ ಏನು ನೋವು ನಿಮ್ಗೆ? ರಾಮನಗರ ಅಂತ ಹೆಸರಿದ್ರೆ ಅದ್ಯಾಕೆ ರಾಮ ಅಂತ ಬಂದಿದ್ದಕ್ಕೆ ಇಷ್ಟು ಭಯ ನಿಮ್ಗೆ? ಇದಕ್ಕೆ ನಾವು ಖಂಡಿತವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೇವೆ. ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಈ ಪ್ರಸ್ತಾವನೆ ಯಾವುದೇ ಕಾರಣಕ್ಕೂ ಮುಂದಕ್ಕೆ ಹೋಗಬಾರ್ದು. ರಾಮನಗರ ಹೆಸರು ರಾಮನಗರವಾಗಿ ಉಳ್ಕೋಬೇಕು. ಇನ್ನು ಇದೇ ವಿಷಯವಾಗಿ ಮಾತಾಡಿದ ಕಾಂಗ್ರೆಸ್ ಮಾಜಿ ಶಾಸಕ ಸಿಎಂ ಲಿಂಗಪ್ಪ, ಬೆಂಗಳೂರು ಅಂತಾದ್ರೆ ಅದಕ್ಕಿರೋ ಬೆಲೆಯೇ ಬೇರೆ. ರಾಜಕೀಯಕ್ಕಾಗಿ ರಾಮನ ಹೆಸರನ್ನ ಮಧ್ಯ ತರ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಬೆಂಗಳೂರು ದಕ್ಷಿಣ ಅಂದ್ರೆ ನಾವು ಹೊರಗಡೆ ಕೂಡ ವಿ ಬಿಲಾಂಗ್ ಟು ಬೆಂಗಳೂರು. ಹೆಡ್ ಕ್ವಾರ್ಟರ್ ರಾಮನಗರನೇ. ಅದೊಂದು ದಯವಿಟ್ಟು ಕೊಡಿ. ಎಲ್ಲ ಹೇಳಿದ್ದಾರೆ ರಾಮನಿಗೆ ಅವಮಾನ ಮಾಡೋದು. ರಾಮನ ಹೆಸರು ಸ್ವಾಮಿ ತಬೇಡ್ತೀವಿ, ಇದಕ್ಕೆ ದೇವರು ದಿನ ತರಕ್ಕಾಗಲ್ಲ. ನಮಗೂ ರಾಮನ ಬಗ್ಗೆ ಭಕ್ತಿ ಇದೆ. ಅತ್ತ ರಾಜಕೀಯ ಯುದ್ಧ ಜೋರಾಗ್ತಿದ್ದಂತೆ ರಾಮನಗರದಲ್ಲಿ ಪರ ವಿರೋಧದ ಮಾತುಗಳು ಜೋರಾಗಿವೆ. ಕೆಲವರು ಮರುನಾಮಕರಣ ಆಗಲಿ ಅಂದ್ರೆ, ಇನ್ನು ಕೆಲವರು ಯಾವುದೇ ಕಾರಣಕ್ಕೂ ಆಗೋದಕ್ಕೆ ಬಿಡಲ್ಲ ಅಂತಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮಾಡಿದ್ರೆ ಅತ್ಯುತ್ತಮ. ರಾಮನಗರ ಜಿಲ್ಲೆನೆ ಅದು. ದಕ್ಷಿಣ, ಉತ್ತರ, ಪೂರ್ವ, ಪಶ್ಚಿಮ ಅವೆಲ್ಲ ಬೇಡ. ಏನ್ ಬೇಕು ಸರ್? ನಮ್ಗೆ ಬೇಕಾಗಿಲ್ಲ. ಬೆಂಗಳೂರು ಜಿಲ್ಲೆ ಹೆಸರು ನಮ್ಗೆ ಯಾಕೆ ಸರ್? ರಾಮನಗರ ದಕ್ಷಿಣ ಮಾಡಿದ್ರೆ ಮಿಡ್ಲ್ ಕ್ಲಾಸ್ ವರೆಗೆ ಮೇನ್ ಹೊಡೆತ ಬೀಳ್ತದೆ. ಇಲ್ಲಿ ಫಸ್ಟ್ ಇಂಪ್ರೂವ್ಮೆಂಟ್ ಮಾಡಕ್ ಹೇಳಿ ಮಾಡಿದ್ರೆ ಏನ್ ಅನುಕೂಲ? ಬೆಂಗಳೂರು ಮಾಡೋದು ಈಗ ಮಾಮೂಲಿ ರಾಮನಗರ ಐತೆ, ರಾಮನಗರನೇ ಇರ್ಬೇಕು. ಈ ಬೆಂಗಳೂರಿಗೆ ಏನ್ ಮಾಡ್ಬೇಕದು? ಈಗ ಇರುವಂಗಿದ್ರೆ ಬೆಸ್ಟ್. ಈಗ ಇಲ್ದೇ ಇರೋದೆಲ್ಲ ಮಾಡ್ಬಿಟ್ಟು ಎಲ್ಲ ಮಾಡ್ತಾವ್ರಲ್ಲ, ಏನ್ ಮಾಡ್ತಾ ಇರೋದ್ರ ಅನುಕೂಲ? ಇದದು ಎಲ್ಲ ಜನಗಳು ತುಳಿದು ಹಾಳು ಮಾಡ್ತಾ ಬಿದ್ದವ್ರೆ. ಬೆಂಗಳೂರು ಇದು ದಕ್ಷಿಣ ಮಾಡ್ತಾ ಇರೋದ ಬಹಳ ಒಳ್ಳೇದು. ದೊಡ್ಡ ಹೆಸರು ಕೊಟ್ರೆ ನಮ್ಗೆ ಒಳ್ಳೇದಿಲ್ಲ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆ ಆಗಬೇಕು ಅಂದ್ರೆ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಸಿಗಬೇಕು. ಆಮೇಲೆ ಸಿಎಂ ಸಮ್ಮತಿ ಸೂಚಿಸಬೇಕು. ನಂತರವೇ ಮರುನಾಮಕರಣಕ್ಕೆ ಅಂಕಿತ ಬೀಳೋದು. ಆದ್ರೆ ಮರುನಾಮಕರಣ ಹೆಸರಲ್ಲಿ ಧರ್ಮದಂಗಲ್ ಶುರುವಾಗಿರೋದ್ರಿಂದ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ. ಅವರೆಲ್ಲ 3 ವರ್ಷದಿಂದ ಸಿಎಂ ಡಿಸಿಎಂ ಕಚೇರಿಗೆ ಅಲೆದು ಸುಸ್ತಾಗಿದ್ರು. ಕೆಲಸ ಕೊಡಿಸ್ತೀವಿ ಅನ್ನೋ ಭರವಸೆಯನ್ನೇ ನಂಬಿಕೊಂಡು ದಿನ ದೂಡ್ತಿದ್ರು. ಆದ್ರೆ ಅದ್ಯಾಕೋ ಭರವಸೆ ಈಡೇರುವಂತೆಯೇ ಕಾಣ್ತಿಲ್ಲ. ಇವತ್ತು ಸಿಎಂ ಮುಂದೆಯೇ ಕಣ್ಣೀರ ಮನವಿಯನ್ನ ಸಲ್ಲಿಸಿದ್ದಾರೆ. ನುಡಿದಂತೆ ನಡೆಯಿರಿ ಅಂತ ಪರಿಪರಿಯಾಗಿ ಬೇಡಿದ್ದಾರೆ. ಚಾಮರಾಜನಗರದ ಮೆಡಿಕಲ್ ಕಾಲೇಜಿನಲ್ಲಿ ನೌಕರಿ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ನಮ್ಮ ಅಮ್ಮಂಗೆ ಒಂದು ಗೌರ್ಮೆಂಟ್ ಕೆಲಸ ಕೊಟ್ರೆ. 3 ವರ್ಷ ಕಳೆದ್ರೂ ಸಂತ್ರಸ್ತರಿಗೆ ಸಿಕ್ಕಿಲ್ಲ ಆಕ್ಸಿಜನ್. ಸಿಎಂ ಮುಂದೆಯೇ ಸಂತ್ರಸ್ತರ ಕಣ್ಣೀರ ಮನವಿ. ಒಮ್ಮೊಮ್ಮೆ ರಾಜಕೀಯ ನಾಯಕರು ಕೊಡೋ ಆಶ್ವಾಸನೆಗಳು ಬರೀ ರಾಜಕೀಯ ಗಿಮಿಕ್ಗಳ ಅನ್ನಿಸಿಬಿಡುತ್ತೆ. ಯಾಕೆ ಅಂದ್ರೆ ಚಾಮರಾಜನಗರದಲ್ಲಿ ನಡೆದ ಆಕ್ಸಿಜನ್ ದುರಂತವನ್ನ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಬದುಕಿ ಬಾಳ್ಬೇಕಿದ್ದ 36 ಮಂದಿ ನರಳಿ ಪ್ರಾಣ ಬಿಟ್ಟಿದ್ರು. ಈ ವೇಳೆ ಕಾಂಗ್ರೆಸ್ ಕೊಟ್ಟಿದ್ದ ಭರವಸೆಗಳು ಒಂದೆರಡಲ್ಲ. ರಾಹುಲ್ ಗಾಂಧಿ ಜೊತೆಗಿನ ಸಂವಾದದ ಸಂದರ್ಭದಲ್ಲಂತೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಗೋಳಾಡಿ ಬಿಟ್ಟಿದ್ರು. ನಾವು ಇಲ್ಲಿ ಬಂದಿರೋದು ನಿಮ್ಮ ಮಾತನ್ನ ಕೇಳಲಿಕ್ಕೆ, ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ.
ಆದ್ರೆ ಅಂದು ಆಡಿದ ಮಾತುಗಳು, ನೀಡಿದ ಭರವಸೆಗಳೆಲ್ಲ ಇಂದಿಗೂ ಹಾಗೇ ಇವೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಮುಂದೆಯೂ ಸಂತ್ರಸ್ತರು ಕಣ್ಣೀರ ಮನವಿ ಇಟ್ಟಿದ್ದಾರೆ. ಚಾಮರಾಜನಗರದಲ್ಲಿ ಇವತ್ತು ಕೃತಜ್ಞತಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಚಾಮರಾಜನಗರದಲ್ಲಿ ಸಿದ್ದು ಪರಮಾಪ್ತ ಎಚ್.ಸಿ. ಮಹದೇವಪ್ಪ ಮಗನನ್ನ ಗೆಲ್ಲಿಸಿದ್ದಕ್ಕೆ ಕೃತಜ್ಞತಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ನಾಯಕರು ಗೆಲುವಿನ ಸಂಭ್ರಮದಲ್ಲಿ ತೇಲ್ತಾ ಇದ್ರೆ, ಆಕ್ಸಿಜನ್ ಸಂತ್ರಸ್ತರು ಮಾತ್ರ ನಮಗೆ ನ್ಯಾಯ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ರು. ವೇದಿಕೆ ಮೇಲೆಯೇ ಸಿಎಂ ಭೇಟಿ ಮಾಡಿ ಕಣ್ಣೀರ ಮನವಿ ಸಲ್ಲಿಸಿದ್ರು. ಅವರು ಸಿದ್ದರಾಮಯ್ಯ ಅವ್ರು ಏನ್ ಹೇಳ್ತಿದ್ದಾರೆ, ನಾವು ಡಿಸಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ, ನೀವು ಅವ್ರನ್ನ ಹೋಗಿ ಮೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ನಮಗೆ ಕಾಯಂ ಉದ್ಯೋಗನ ಕೊಡಿ, ನಾವು ವೆಯ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ವಿ. ಅವರು ಇಲ್ಲ, ಡೈರೆಕ್ಷನ್ ಕೊಟ್ಟಿದ್ದೀವಿ, ನೀವು ಅವ್ರನ್ನ ಹೋಗಿ ಮೀಟ್ ಮಾಡಿ ಅಂತ. ಇಲ್ಲ ಸರ್, ಇಲ್ಲ. 2021 ಮೇ 2 ಚಾಮರಾಜನಗರ ಪಾಲಿಗೆ ಕರಾಳ ದಿನ. ಆಸ್ಪತ್ರೆ ಬೆಡ್ ಮೇಲಿದ್ದ 36 ಮಂದಿ ಮಸಣ ಸೇರಿದ್ದ ದಿನ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲದೆ 36 ಮಂದಿ ಮೃತಪಟ್ಟಿದ್ರು. ಇದು ದೊಡ್ಡ ಸುದ್ದಿಯಾಗಿತ್ತು. 2022ರ ಸೆಪ್ಟೆಂಬರ್ನಲ್ಲಿ ಪಾದಯಾತ್ರೆ ನಡೆಸಿದ್ದ ಕಾಂಗ್ರೆಸ್ ಇದನ್ನೇ ಚುನಾವಣಾ ಅಸ್ತ್ರ ಮಾಡಿಕೊಂಡಿತ್ತು. ಅಧಿಕಾರಕ್ಕೆ ಬಂದ್ರೆ ಸರ್ಕಾರಿ ನೌಕರಿ ಕೊಡೋ ಭರವಸೆ ನೀಡಿತ್ತು. ಆದ್ರೆ ಕೆಲಸ ಸಿಕ್ಕಿದ್ದು ಮಾತ್ರ ಕೇವಲ 9 ಮಂದಿಗೆ. ಗುತ್ತಿಗೆ ಆಧಾರದಲ್ಲಿ ಉಳಿದವರಿಗೆ ಈ ಕೆಲಸವೂ ಸಿಕ್ಕಿಲ್ಲ. ಕುಟುಂಬಕ್ಕೆ ಆಧಾರವಾಗಿದ್ದವರನ್ನ ಕಳೆದುಕೊಂಡ ಕುಟುಂಬಕ್ಕೆ ಆಸರೆ ಬೇಕಿದೆ. ಅಂದು ಭರವಸೆ ನೀಡಿದವರು ಈಗ ಭರವಸೆ ಈಡೇರಿಸೋ ಕೆಲಸ ಮಾಡಬೇಕಿದೆ. ನಂದೀಶ್, ಚಾಮರಾಜನಗರ, ನ್ಯೂಸ್ 18 ಕನ್ನಡ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.